ಹಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಸಿಂಗಲ್ಸ್ ಸೂತ್ರ. ಸೊ ಟಾಪಿಕ್ ಏನಂದ್ರೆ ಯಾವ್ಯಾವ ಫುಡ್ಸ್ ಅಲ್ಲಿ ಪ್ರೋಟೀನ್ ಜಾಸ್ತಿ ಇದೆ, ಯಾವ ಫುಡ್ ನ ತಿಂದ್ರೆ ಮಸಲ್ ಪಟ್ಟಂತಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ನೋಡಕ್ ಹೋಗ್ತಾ ಇದೀವಿ. ಸೊ ಏನಕ್ಕೆ ಈ ವಿಡಿಯೋ ಅಂದ್ರೆ, ಲಾಸ್ಟ್ ಆಗಿ ನಾನು ವೆಯ್ಟ್ ಗೇನ್ ಬಗ್ಗೆ ಒಂದು ವಿಡಿಯೋನ ಮಾಡಿದ್ದೆ. ಸೊ ಅದಕ್ಕೆ ಒಳ್ಳೆ ರೆಸ್ಪಾನ್ಸ್ ಇತ್ತು. ಸೊ ಅದ್ರಲ್ಲೊಬ್ರು ಕಮೆಂಟ್ ಮಾಡಿ ಕೇಳಿದ್ರು, ಬ್ರದರ್ ಹಂಗೆ ಪ್ರೋಟೀನ್ ರಿಚ್ ಫುಡ್ಸ್ ನಾನು ಹೇಳ್ಬಿಡಿ ಅಂತ. ಆ ಕಮೆಂಟ್ಸ್ಗೆ ಅಷ್ಟು ಲೈಕ್ಸ್ ಕೂಡ ಇತ್ತು. ಸೊ ಅದಕ್ಕೋಸ್ಕರನೇ ಈ ವಿಡಿಯೋ. ಫಸ್ಟ್ ನಾವು ಫುಡ್ಗೆ ಏನಕ್ಕೆ ಇಷ್ಟು ಇಂಪಾರ್ಟೆನ್ಸ್ ನ ಕೊಡಬೇಕು ಅನ್ನೋದನ್ನ ಚೆನ್ನಾಗಿ ತಿಳ್ಕೊಳ್ಳೋಣ. ತುಂಬಾ ಜನ 1 ವರ್ಷ 2 ವರ್ಷ ಅಂತ ಜಿಮ್ಗೆ ಹೋಗಿ ಚೆನ್ನಾಗಿ ವರ್ಕೌಟ್ ನ ಮಾಡ್ತಾರೆ, ಬಟ್ ಆದ್ರೂ ಫಿಸಿಕಲಿ ಯಾವುದೋ ಒಂದು ಇಂಪ್ರೂವ್ಮೆಂಟ್ಸ್ ಇರಲ್ಲ. ಸೊ ಇದಕ್ಕೇನ್ ರೀಸನ್ ಅಂತ ಕೇಳಿದ್ರೆ, ನಿಮ್ ಮಸಲ್ ಗ್ರೋತ್ ಯಾವ್ದ್ರ ಬೇಸ್ ಮೇಲೆ ನಡೆಯುತ್ತೆ ಅಂದ್ರೆ 70 to 80% ನೀವೇನ್ ಫುಡ್ ನ ತಿಂತೀರಾ ಅನ್ನೋದ್ರ ಮೇಲೆನೆ ಇರುತ್ತೆ. ಉಳಿದಿರೋ 20 to 30% ಮಾತ್ರ ನೀವ್ ಹೆಂಗ್ ವರ್ಕೌಟ್ ಮಾಡ್ತೀರಾ, ಏನ್ ವರ್ಕೌಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಇರುತ್ತೆ. ಸೊ ದಯವಿಟ್ಟು ವರ್ಕೌಟ್ ಅಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಮಾಡಿದೆ, ಮ್ಯಾಕ್ಸಿಮಮ್ ಫೋಕಸ್ ನ ಫುಡ್ ಕೊಡಿ. ಸೊ ಅದೇ ತುಂಬಾ ಇಂಪಾರ್ಟೆಂಟ್. ಯಾವ ಫುಡ್ ಅಲ್ಲಿ ಎಷ್ಟು ಪ್ರೋಟೀನ್ ಇದೆ ಅನ್ನೋದನ್ನ ತಿಳ್ಕೊಳ್ಳೋದನ್ನ ಮುಂಚೆ ಆಕ್ಚುಲಿ ನಮ್ಮ ಬಾಡಿಗೆ ಒಂದಿನಕ್ಕೆ ಎಷ್ಟು ಪ್ರೋಟೀನ್ ಬೇಕಾಗಿದೆ ಅನ್ನೋದನ್ನ ನಾವು ಚೆನ್ನಾಗಿ ತಿಳ್ಕೊಬೇಕು. ಯಾಕಂದ್ರೆ ನಮ್ಮ ಬಾಡಿಗೆ ಎಷ್ಟು ಪ್ರೋಟೀನ್ ಬೇಕಾಗಿದೆ ಅನ್ನೋದು ಗೊತ್ತಾದ್ರೇನೆ ನಮ್ಮಿಂದ ನಮ್ಮ ಬಾಡಿಗೆ ಬೇಕಾಗಿರೋ ಪ್ರೋಟೀನ್ ನ ಕರೆಕ್ಟ್ ಆಗಿ ಕೊಡಕ್ಕಾಗತ್ತೆ. ಸೊ ಒಂದು ನಾರ್ಮಲ್ ಆಗಿರೋ ಪರ್ಸನ್ಗೆ ಎಷ್ಟು ಪ್ರೋಟೀನ್ ಬೇಕಾಗತ್ತೆ ಅಂತ ಕೇಳಿದ್ರೆ, ನಾರ್ಮಲ್ ಆಗಿರೋ ಪರ್ಸನ್ ಅಂದ್ರೆ ನಾನು ವರ್ಕೌಟ್ ಎಲ್ಲ ಮಾಡಲ್ಲ, ನನಗೆ ಮಸಲ್ ಗೇನ್ ಆಗ್ಬೇಕು ಅಂತ ಆಸೆ ಇಲ್ಲ, ಬಟ್ ನಾನು ಹೆಲ್ತಿಯಾಗಿರ್ಬೇಕು. ಸೊ ನಾನು ಎಷ್ಟು ಪ್ರೋಟೀನ್ ನ ತಗೋಬೇಕಂತ ಕೇಳಿದ್ರೆ, ನಿಮ್ ಬಾಡಿ ವೆಯ್ಟ್ಗೆ ತಕ್ಕಂಗೆ 1 kgಗೆ 1 ಗ್ರಾಮ್ಸ್ ಪ್ರೋಟೀನ್ ನ ತಗೋಬೇಕು. ಫಾರ್ ಎಕ್ಸಾಂಪಲ್, ನೀವು 55 kg ಇದ್ದೀರಾ ಅಂದ್ರೆ ಒಂದ್ ದಿನಕ್ಕೆ 55 ಗ್ರಾಮ್ಸ್ ಆಫ್ ಪ್ರೋಟೀನ್ ನ ತಗೋಬೇಕು. ಇಲ್ಲ ಬ್ರೋ, ನಾನು ಚೆನ್ನಾಗಿ ವರ್ಕೌಟ್ ನ ಮಾಡ್ತೀನಿ, ನನಗೆ ಮಸಲ್ ಗೇನ್ ಆಗ್ಬೇಕು ಅಂತ ಆಸೆ ಇದೆ, ಸೊ ನಾನು ಎಷ್ಟು ಪ್ರೋಟೀನ್ ನ ತಗೋಬೇಕು ಅಂತ ಕೇಳಿದ್ರೆ, ನಿಮ್ ಬಾಡಿ ವೆಯ್ಟ್ ಗಿಂತ ಡಬಲ್ ಆಗಿ ನೀವು ಪ್ರೋಟೀನ್ ನ ತಗೋಬೇಕು. 1 kgಗೆ 2 ಗ್ರಾಮ್ಸ್ ಆಫ್ ಪ್ರೋಟೀನ್ ನ ತಗೋಬೇಕು. ಫಾರ್ ಎಕ್ಸಾಂಪಲ್, ನೀವು 55 kg ಇದ್ದೀರಾ ಅಂದ್ರೆ ಒಂದ್ ದಿನಕ್ಕೆ 110 ಗ್ರಾಮ್ಸ್ ಆಫ್ ಪ್ರೋಟೀನ್ ನ ತಗೋಬೇಕು. ಸೊ ಅವಾಗ ಅದು ಕರೆಕ್ಟ್ ಆಗಿರುತ್ತೆ, ನೀವು ಫಿಟ್ ಆಗಿರ್ತೀರಾ. ನಾವು ಪ್ರೋಟೀನ್ ರಿಚ್ ಫುಡ್ಸ್ ಏನೇನಂತ ನೋಡೋಣ. ಅದರಲ್ಲಿ ಫಸ್ಟ್ ಒನ್ ಬಂದು ಎಗ್. ಸೊ ಒಂದು ಕಂಪ್ಲೀಟ್ ಬಾಯ್ಲ್ಡ್ ಎಗ್ ಅಲ್ಲಿ ಎಷ್ಟು ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗತ್ತೆ ಅಂತ ಕೇಳಿದ್ರೆ 6 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗುತ್ತೆ. ಸೊ ಅದ್ರಲ್ಲಿ ವೈಟ್ ಪೋರ್ಷನ್ ಅಲ್ಲಿ ಮಾತ್ರ 4 ಗ್ರಾಮ್ಸ್ ಇರುತ್ತೆ, ಯೆಲ್ಲೋ ಪೋರ್ಷನ್ ಅಲ್ಲಿ 2 ಗ್ರಾಮ್ಸ್ ಪ್ರೋಟೀನ್ ಇರುತ್ತೆ. ಸೊ ನಾನೊಂದು ದಿನಕ್ಕೆ ಎಷ್ಟು ಮೊಟ್ಟೆನ ತಿನ್ಬೇಕು ಅಂತ ಕೇಳಿದ್ರೆ, ನೀವು ಕಂಪ್ಲೀಟ್ ಆಗಿ ಫುಲ್ ಎಗ್ ತಿಂತಿದ್ದೀರಾ ಅಂದ್ರೆ, ವೈಟ್ ಪೋರ್ಷನ್ ಯೆಲ್ಲೋ ಪೋರ್ಷನ್ ಸೇರಿಸಿ ತಿಂತಿದ್ದೀರಾ ಅಂದ್ರೆ ಮ್ಯಾಕ್ಸಿಮಮ್ 2x ನ ತಿನ್ಬೋದು. ಇಲ್ಲ ಬ್ರೋ, ನಾನು ಅದಕ್ಕಿಂತ ಜಾಸ್ತಿ ತಿನ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಅಂದ್ರೆ, ನೀವು ಯೆಲ್ಲೋ ಪೋರ್ಷನ್ ನ ಬಿಟ್ಬಿಟ್ಟು ವೈಟ್ ಪೋರ್ಷನ್ ನ ಎಷ್ಟು ಬೇಕಾದ್ರೂ ತಿನ್ಬೋದು, 10-15 ಕೂಡ ತಿನ್ಬೋದು, ಏನು ತೊಂದರೆ ಇಲ್ಲ. ನಾವು ನೆಕ್ಸ್ಟ್ ಒನ್ ಚಿಕನ್ ಬ್ರೆಸ್ಟ್. ಸೊ ಇದರಲ್ಲಿ ಎಷ್ಟು ಪ್ರೋಟೀನ್ ಸಿಗುತ್ತೆ ಅಂತ ಕೇಳಿದ್ರೆ, 100 ಗ್ರಾಮ್ಸ್ ಆಫ್ ಚಿಕನ್ ಅಲ್ಲಿ 30 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗುತ್ತೆ. ಸೊ ನೀವು ನೆಕ್ಸ್ಟ್ ಟೈಮ್ ಚಿಕನ್ ಇಸ್ಕೊಳಕ್ ಹೋಗ್ತಿದ್ದೀರಾ ಅಂದ್ರೆ, ಚಿಕನ್ ಬ್ರೆಸ್ಟ್ ಅಂದ್ರೆ ಈ ಎದೆ ಭಾಗನ ಕೇಳಿ ಇಸ್ಕೊಳ್ಳಿ, ಲೆಗ್ ಪೀಸ್ ನ ಕೇಳಕ್ ಹೋಗ್ಬೇಡಿ, ಯಾಕಂದ್ರೆ ಅದ್ರಲ್ಲಿ ಫ್ಯಾಟ್ ಲೆವೆಲ್ ಸ್ವಲ್ಪ ಜಾಸ್ತಿನೇ ಇದೆ. ಮತ್ತೆ ಫಿಶ್. ಸೊ ಫಿಶ್ ಅಂತ ತಗೊಂಡ್ರೆ 100 ಗ್ರಾಮ್ಸ್ ಆಫ್ ಫಿಶ್ ಅಲ್ಲಿ 25 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗುತ್ತೆ. ಬಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಫಿಶಸ್ ಅಲ್ಲಿ ಡಿಫ್ರೆಂಟ್ ಅಮೌಂಟ್ ಆಫ್ ಪ್ರೋಟೀನ್ ಸಿಗುತ್ತೆ, ಬಟ್ ಆವರೇಜ್ ಆಗಿ 25 ಗ್ರಾಮ್ಸ್ ಸಿಗೋದು. ಸೊ ಇದೇ ತರ ಮಟನ್ ಮತ್ತೆ ಪ್ರಾನ್ಸ್ ಅಲ್ಲಿ ಎಷ್ಟು ಪ್ರೋಟೀನ್ ಸಿಗುತ್ತೆ ಅಂತ ಕೇಳಿದ್ರೆ, ಇದರಲ್ಲೂ ಅಪ್ರಾಕ್ಸಿಮೇಟ್ ಆಗಿ 25 ಗ್ರಾಮ್ಸ್ ಸಿಗೋದು. ಸೊ ನೀವು 100 ಗ್ರಾಮ್ಸ್ ಆಫ್ ಮಟನ್ ಇಲ್ಲ ಪ್ರಾನ್ಸ್ ನ ತಿಂದ್ರೆ ನಿಮ್ಗೆ 25 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗುತ್ತೆ. ಏನ್ ಬ್ರೋ, ಫುಲ್ ನಾನ್ ವೆಜ್ ಹೇಳ್ತಿದ್ದೀರಾ, ವೆಜ್ ಕಡೆನೂ ಬನ್ನಿ ಅಂತ ಯೋಚನೆ ಮಾಡ್ತಿದ್ರೆ, ಇವಾಗ ಹೇಳಕ್ ಹೋಗೋದಲ್ಲ, ಕಂಪ್ಲೀಟ್ ವೆಜ್. ಸೊ ವೆಜ್ ಅಲ್ಲಿ ಫಸ್ಟ್ ಒನ್ ಬಂದು ಕಡಲೆ ಬೀಜ, ಪೀನಟ್ ಅಂತ ಹೇಳ್ತಾರೆ. ಸೊ 100 ಗ್ರಾಮ್ಸ್ ಆಫ್ ಪೀನಟ್ ಅಲ್ಲಿ ಎಷ್ಟು ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗುತ್ತೆ ಅಂತ ಕೇಳಿದ್ರೆ 26 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗುತ್ತೆ. ಸೊ ಪ್ರೋಟೀನ್ ಬಂದು ತುಂಬಾನೇ ಜಾಸ್ತಿ. ಮತ್ತೆ ನೆಕ್ಸ್ಟ್ ಒನ್ ಏನಂದ್ರೆ ಸೋಯಾಬೀನ್ಸ್. ಸೊ ಸೋಯಾಬೀನ್ಸ್ ಅಲ್ಲಿ ಎಷ್ಟು ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗುತ್ತೆ ಅಂತ ಕೇಳಿದ್ರೆ 100 ಗ್ರಾಮ್ಸ್ ಆಫ್ ಸೋಯಾಬೀನ್ಸ್ ಅಲ್ಲಿ 19 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗುತ್ತೆ. ಮತ್ತೆ ಪನ್ನೀರ್. ಸೊ ಪನ್ನೀರ್ ಅಲ್ಲಿ ಎಷ್ಟು ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗುತ್ತೆ ಅಂತ ಕೇಳಿದ್ರೆ 100 ಗ್ರಾಮ್ಸ್ ಆಫ್ ಪನ್ನೀರ್ ಅಲ್ಲಿ 18 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗುತ್ತೆ. ಮತ್ತೆ ಕಡಲೆಕಾಳು. ಸೊ ಕಡಲೆಕಾಳಲ್ಲಿ ಎಷ್ಟು ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗುತ್ತೆ ಅಂತ ಕೇಳಿದ್ರೆ ಇದರಲ್ಲೂ 18 ಗ್ರಾಮ್ಸ್ ಆಫ್ ಪ್ರೋಟೀನೇ ಸಿಗೋದು. ಸೊ ಕಡಲೆಕಾಳು ಅಂತ ತಗೊಂಡ್ರೆ ಬ್ರೌನ್ ಒನ್ ಮತ್ತೆ ವೈಟ್ ಒನ್ ಎರಡರಲ್ಲೂ ಈಕ್ವಲ್ ಅಮೌಂಟ್ ಆಫ್ ಪ್ರೋಟೀನೇ ಸಿಗೋದು. ಸೊ 100 ಗ್ರಾಮ್ಸ್ ಆಫ್ ಕಡಲೆಕಾಳಲ್ಲಿ 18 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗುತ್ತೆ. ಮತ್ತೆ ನಾನು ಮ್ಯಾಕ್ಸಿಮಮ್ ಪ್ರೋಟೀನ್ ಜಾಸ್ತಿ ಇರೋ ಫುಡ್ಸ್ ನೆಲ್ಲ ಹೇಳ್ಬಿಟ್ಟೆ, ನಿಮ್ ಬಾಡಿಗೆ ಎಷ್ಟು ಪ್ರೋಟೀನ್ ಬೇಕು ಅನ್ನೋದನ್ನ ಹೇಳ್ಬಿಟ್ಟೆ. ಸೊ ಯಾವ್ಯಾವ ಫುಡ್ ಅಲ್ಲಿ ಎಷ್ಟೆಷ್ಟು ಪ್ರೋಟೀನ್ ಇದೆ ಅನ್ನೋದನ್ನ ಹೇಳ್ಬಿಟ್ಟೆ. ಸೊ ಇದ್ರ ಮೇಲೆ ಎಲ್ಲ ನಿಮ್ ಕೈಯಲ್ಲೇ ಇದೆ. ಸೊ ನೀವ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡಿ ತಿಂತೀರಾ ಅನ್ನೋದೇ ತುಂಬಾ ಮುಖ್ಯ. ಮತ್ತೆ ಬೇರೆ ಏನಾದ್ರೂ ತಿನ್ಬೋದಾ, ಹೆಲ್ತ್ಗೆ ಒಳ್ಳೇದಾ ಅಂತ ಕೇಳಿದ್ರೆ ನೀವು ಧಾರಾಳವಾಗಿ ತಿನ್ಬೋದು, ಅದಕ್ಕೆ ತುಂಬಾ ಫುಡ್ಸ್ ಇದೆ. ಸೊ ನೀವು ಬಾದಾಮ್ ತಿನ್ಬೋದು, ಇದು ಬಂದು ಸ್ವಲ್ಪ ಕಾಸ್ಟ್ಲಿನೇ, ಬಟ್ ಹೆಲ್ತಿಗೆ ತುಂಬಾ ಒಳ್ಳೇದು. ಮತ್ತೆ ಡೈಲಿ ಬೆಳಗ್ಗೆ ಮತ್ತೆ ನೈಟು 200 ml ಹಾಲನ್ನ ತಗೊಳ್ಳಿ, ಇದು ಕೂಡ ತುಂಬಾ ಒಳ್ಳೇದೆ. ಮತ್ತೆ ಬೇರೆ ಏನಾದ್ರೂ ತಿನ್ಬೋದಾ ಅಂತ ಕೇಳಿದ್ರೆ, ನೀವು ವರ್ಕೌಟ್ ಮಾಡೋದಕ್ಕಿಂತ ಮುಂಚೆ ಒಂದು ಬಾಳೆಹಣ್ಣು ತಿನ್ಬಿಟ್ಟು ವರ್ಕೌಟ್ ಮಾಡಿ, ಯಾಕಂದ್ರೆ ಬನಾನಾ ಬಂದು ಒಂದು ಇನ್ಸ್ಟೆಂಟ್ ಎನರ್ಜಿನ ಕೊಡುತ್ತೆ. ಸೊ ನಿಮ್ಮಿಂದ ಇನ್ನು ಇಂಟೆನ್ಸ್ ಆಗಿ ವರ್ಕೌಟ್ ಮಾಡೋಕ್ಕಾಗತ್ತೆ. ಮತ್ತೆ ಓಟ್ಸ್ ನ ತಗೊಳ್ಳಿ, ಇದರಲ್ಲೂ ಫೈಬರ್ ಕಂಟೆಂಟ್ ತುಂಬಾ ಜಾಸ್ತಿನೇ ಇದೆ.
ಮತ್ತೆ ನಿಮಗೆ ಮಸಲ್ ಚೆನ್ನಾಗಿ ಗ್ರೋ ಆಗಬೇಕು ಅಂತ ಅನ್ಕೊಂಡ್ರೆ ನೀವು ಇನ್ನೊಂದು ವಿಷಯನ ಚೆನ್ನಾಗಿ ತಿಳ್ಕೊಬೇಕು. ಅದೇನಂದ್ರೆ ನಮ್ಮ ಬಾಡಿ ಬಂದು ಒಂದು ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಟೈಮಲ್ಲಿ ಒಂದು ಲಿಮಿಟಲ್ಲಿ ಮಾತ್ರ ಪ್ರೋಟೀನ ತಗೊಳುತ್ತೆ. ಸೊ ನೀವು ಎಲ್ಲ ಪ್ರೋಟೀನು ಒಂದೇ ಟೈಮಲ್ಲಿ ಕೊಡಬಾರ್ದು. ಆವ್ರೇಜ್ ಆಗಿ ನಮ್ಮ ಬಾಡಿ 24 ಇಂದ 50 ಗ್ರಾಮ್ಸ್ ಆಫ್ ಪ್ರೋಟೀನ್ ಮಾತ್ರ ಒಂದು ಸರ್ವಲ್ಲಿ, ಅಂದರೆ ಒಂದ್ಸರಿ ತಿನ್ಬೇಕಾದ್ರೆ ತಗೊಳುತ್ತೆ. ಸೊ ನೀವು ಅದಕ್ಕಿಂತ ಜಾಸ್ತಿ ಕೊಟ್ರೆ ಅದು ಕಂಪ್ಲೀಟ್ ವೇಸ್ಟು. ಸೊ ನೀವು ಅದಕ್ಕೇನು ಮಾಡ್ಬೋದು ಅಂತ ಕೇಳಿದ್ರೆ ಸ್ಪ್ಲಿಟ್ ಮಾಡಿ ಕೊಡ್ಬೋದು. ಫಾರ್ ಎಕ್ಸಾಂಪಲ್ ಎವ್ರಿ 2 hours ಆಫ್ ಇಂಟರ್ವಲ್ ಅಲ್ಲಿ ಕೊಡ್ಬೋದು. ಅಂದರೆ ಬೆಳಗ್ಗೆ, ಮಧ್ಯಾಹ್ನ, ನೈಟು ನೀವು ಪ್ರೋಟೀನ ತಗೊಳ್ತೀರಾ. ಸೊ ನೀವು 11 o'clock ಬ್ರೇಕಲ್ಲಿ ಕೊಡ್ಬೋದು, ಇಲ್ಲ 5 o'clock ಬ್ರೇಕಲ್ಲಿ ಕೊಡ್ಬೋದು. ಸೊ ನೀವು ಈ ಥರ ಕೊಡಬೇಕಾದ್ರೆ ನಿಮ್ಮ ಬಾಡಿ ಬಂದು ಅದನ್ನು ಈಸಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಒಂದು ಬೆಟರ್ ರಿಸಲ್ಟ್ನ ಕೊಡುತ್ತೆ. ಸೊ ನಿಮ್ಮ ಮಸಲ್ ಗ್ರೋತು ಇನ್ನೂ ಚೆನ್ನಾಗಾಗತ್ತೆ. ಮತ್ತೆ ಈ ವಿಡಿಯೋ ನೋಡೋದ್ರಲ್ಲಿ ಮ್ಯಾಕ್ಸಿಮಮ್ ನಾವು ಮಿಡ್ಲ್ ಕ್ಲಾಸ್ ಆಗೇ ಇರ್ತೀವಿ. ಸೊ ಅವ್ರಿಗೆ ಅನ್ಸುತ್ತೆ ಫುಡ್ಡಿಗೆ ಇಷ್ಟು ಇನ್ವೆಸ್ಟ್ ಮಾಡ್ಬೇಕಂತ. ದಯವಿಟ್ಟು ಆ ಥರ ಎಲ್ಲ ಥಿಂಕ್ ಮಾಡಕ್ ಹೋಗ್ಬೇಡಿ. ನಾವು ಬಂದು ನಮ್ಮ ಬಾಡಿಗೆ, ನಮ್ಮ ಹೆಲ್ತ್ಗೋಸ್ಕರ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೊ ನಮ್ಮ ಫಿಟ್ನೆಸ್ಗೋಸ್ಕರ ಇನ್ವೆಸ್ಟ್ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ನೀವು ಕಾಸ್ಟ್ಲಿಯಾಗಿ ಡ್ರೆಸ್ನ ಪರ್ಚೇಸ್ ಮಾಡೋದು, ಶೂನ ಪರ್ಚೇಸ್ ಮಾಡೋದು ಅನ್ನೋದಕ್ಕಿಂತ ನನ್ನ ಕೇಳಿದ್ರೆ ನಿಮ್ಮ ಬಾಡಿಯಲ್ಲಿ ಇನ್ವೆಸ್ಟ್ ಮಾಡೋದು, ಫಿಟ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡೋದು ಏನೂ ತಪ್ಪಿಲ್ಲ. ದಟ್ಸ್ ಆಲ್ ಗೈಸ್. ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಮತ್ತೆ ಯಾವ ಟಾಪಿಕಲ್ಲಿ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ, ಮತ್ತೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು.